ಹಾಲಿನ ದರ ಏರಿಕೆ ಮಾಡಿದರೆ 1 ಲೀಟರ್ಗೆ 4 ರೂಪಾಯಿ. ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದನೂ ಕೂಡ ನಿರಂತರವಾಗಿ ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ಜಾಸ್ತಿ ಮಾಡ್ತಾನೆ ಬಂದಿದೆ. ಇವರು ಅಧಿಕಾರಕ್ಕೆ ಬರಬೇಕು ಅನ್ನೋ ತೆವಲಿಗೋಸ್ಕರ ಜನರಿಗೆ ಬಿಟ್ಟಿ ಭಾಗ್ಯಗಳನ್ನು ನೀಡ್ತಾ ಬಂದರು. ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಮತ್ತು ಈಗ ಮೊನ್ನೆ ಅಷ್ಟೇ ಘೋಷಣೆ ಮಾಡಿದಂತೆ ಅವರ ಕಾರ್ಯಕರ್ತರಿಗೆ ಬೇರೆ ಬೇರೆ ಹುದ್ದೆಗಳನ್ನು ಕೊಟ್ಟು ಅವರಿಗೆ ಸಂಬಳ ಕೊಡೋದಕ್ಕೋಸ್ಕರ ಜನರ ಬೊಕ್ಕಸಕ್ಕೆ ಕೈ ಹಾಕುವಂಥ ಉದ್ದೇಶದಿಂದ ಈಗ ಪ್ರೆಸೆಂಟಾಗಿ ಇವಾಗ ತಾನೇ ನಮಗೆ ಸುದ್ದಿ ಬರ್ತಾ ಇದೆ, ಹಾಲಿನ ದರ ಲೀಟ್ರಿಗೆ 4 ರೂಪಾಯಿ ಜಾಸ್ತಿ ಆಗಿದೆ ಅಂತ. ಈ ಸರ್ಕಾರದ ಧೋರಣೆ ಹಿಂಗೆ ನಡೀತಾ ಇದ್ದರೆ ಜನರು ಖಂಡಿತವಾಗ್ಲೂ ಈ ಸರ್ಕಾರಕ್ಕೆ ಹಾಲು ತುಪ್ಪ ಬಿಡುವಂಥ ಸಂದರ್ಭ ಬೇಗನೆ ಬರುತ್ತೆ. ಅದು ಬಿಡೋಣ ಅಂದ್ರೂ ಈ ಥರ ಜಾಸ್ತಿ ದುಡ್ಡು ಮಾಡಿಕೊಂಡ್ರೆ ಹಾಲು ತುಪ್ಪ ಕೂಡ ನಾವು ಬಿಡೋಕ್ಕೆ ಸಾಧ್ಯ ಆಗದೆ ಇರೋಂಥ ಕಠಿಣ ಸ್ಥಿತಿಯಲ್ಲಿ ನಾವುಗಳಿದ್ದೀವಿ. ಯಾವ ಬಡವರು, ಮಹಿಳೆಯರು ಹಾಗೂ ಹಿಂದುಳಿದ ವರ್ಗದವರ ಹೆಸರು ಹೇಳ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಅವ್ರನ್ನೇ ತುಣಿಯುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ದಯಮಾಡಿ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನನ್ನ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದೇನೆಂದರೆ, ಬಡವರಿಗೆ ಇನ್ನೊಂದಷ್ಟು ಬಡತನ ಕೊಡಬೇಡಿ. ನೀವು ಯಾವ ಭಾಗ್ಯಗಳು ಕೊಡದೆ ಹೋದ್ರೂ ಪರವಾಗಿಲ್ಲ, ಈ ನಮ್ಮ ದಿನನಿತ್ಯದ ಒಂದು ಸಾಮಗ್ರಿಗಳ ಬೆಲೆ ಏರಿಕೆ ಮಾಡೋ ಮೂಲಕ ನಮಗೆ ನಾವೇ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸ್ಥಿತಿಗೆ ತರಬೇಡಿ ಅಂತ ಹೇಳಿ ನಾನು ನಿಮ್ಮ ಮೂಲಕ ನಾನು ಕೇಳ್ಕೊಳ್ತೀನಿ. ಅಭಿಪ್ರಾಯ ಏನು ಅಂದರೆ, ಸಾಮಾನ್ಯ ಜನರು ಈ ಹಾಲಿನ ರೇಟೆಲ್ಲ ಜಾಸ್ತಿ ಮಾಡಿದ್ರೆ ಇವಾಗ ಬಡವರು ಇರ್ತಾರೆ, ಸಾಮಾನ್ಯ ಜನರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಅವರೆಲ್ಲ ಬದುಕೋಕ್ಕಾಗುತ್ತಾ? ತೀರಾ ಜಾಸ್ತಿ ಮಾಡಿದ್ದಾರೆ. ನಾವು ನೋಡಿದಾಗೆ 5 ರೂಪಾಯಿ ಹೆಚ್ಚು ಮಾಡ್ತಾ ಇದ್ದಾರೆ. ಎಷ್ಟು ಹಾಲು ರೇಟ್ ಮಾಡಿದ್ದಾರೆ ಅಂದರೆ ಬಡವ್ರಿಗೆ ತುಂಬ ಕಷ್ಟ ಆಗಿದೆ. ಆಗ ಸಾಮಾನ್ಯ ಜನರಿಗೂ ಕಷ್ಟನೇ, ಶ್ರೀಮಂತರು ಹೇಳ್ತಿದ್ದಾರೆ. ಅದು ತುಂಬಾ ಕಷ್ಟ ಸರ್, ತುಂಬಾ ಕಷ್ಟ. ಅದು ಹಾಲಿನ ರೇಟು ಜಾಸ್ತಿ ಮಾಡೋದ್ರಿಂದ ಅದು ಪ್ರತಿನಿತ್ಯ ಹಾಲು ಬೇಕೇ ಬೇಕು. ಯಾಕಂದ್ರೆ ಹಾಲಿಲ್ಲ ಅಂದರೆ ಯಾವ ಮನೇಲೂ ನಡೆಯೋದೇ ಇಲ್ಲ. ಕಾಫಿ ಆಗಲಿ, ಟೀ ಆಗಲಿ, ಮಕ್ಕಳಿಂದ ಇಂದು ದೊಡ್ಡವ್ರ ತನಕನೂ ಹಾಲು ಕುಡಿತಾರೆ. ಈ ಹಾಲಿನ ರೇಟೇ ಜಾಸ್ತಿ ಆದರೆ ಇದು ಜನಗಳು ಬದುಕೋದು ಹೇಗೆ? ಸಾಮಾನ್ಯ ಜನರು ಬದುಕೋಕ್ಕಾಗಲ್ಲ. ಸರ್ಕಾರದ ಅಲ್ಲ, ಈ ಸರ್ಕಾರದ ತಪ್ಪು, ಈ ಜನಗಳದ ತಪ್ಪು ಯಾವುದೂ ಹೇಳೋಕ್ಕಾಗಲ್ಲ. ಸರ್ಕಾರನೂ ಹೇಳಬೇಕಲ್ವಾ? ಜನಗಳಿಗೆ ಸರ್ಕಾರ ಹೇಳಿದ್ರೆ ಜನಗಳು ಕೇಳ್ತಾರೆ. ಅವರು ಸರ್ಕಾರನೇ ಕೇಳಿಲ್ಲ ಅಂದರೆ ಈ ಜನಗಳು ಏನು ಮಾಡ್ತಾರೆ ಹೇಳಿ? ಅದು ಎಷ್ಟು ದಿನ ಅಂತ ಕೊಡ್ತಾರೋ ಅಂತ ಗೊತ್ತಿಲ್ಲ ಸರ್. ಸ್ವಲ್ಪ ದಿನ ಬಂದವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ಇವಾಗ ಕೆಲವ್ರಿಗೆ ಜಾಸ್ತಿ ಜನಕ್ಕೆ ಬಂದೇ ಇಲ್ಲ. ಇವಾಗ ಅವರೆಲ್ಲ ಏನು ಮಾಡಬೇಕು? ಇವಾಗ ತುಂಬ ಜನಕ್ಕೆ ಬಂದಿದೆ ಅಂತಾರೆ. ನಮ್ಮ ಅಕ್ಕಪಕ್ಕ ಜನ ಎಲ್ಲ ಗೃಹಲಕ್ಷ್ಮಿದು 2000 ಬಂದಿದೆ ಅಂತಾರೆ. ಕೆಲವರು ನನಗೆ ಬಂದೇ ಇಲ್ಲ ಅಂತಾರೆ. ಎಲ್ಲ ಇದೆ, ಅವರು ಒಳಗಡೆ ಆ ಥರ ಮಾಡ್ತಾ ಇದ್ದಾರೆ. ದುಡ್ಡು ಇಲ್ದಲೇ ಇರುತ್ತಾ ಸರ್? ದುಡ್ಡು ಇದ್ದೇ ಇರುತ್ತೆ. ಕೆಲವ್ರಿಗೆ ಎಲ್ಲ ಕೊಡ್ತಾ ಇದ್ದಾರೆ, ಕೆಲವ್ರಿಗೆ ಬರ್ತಾ ಇಲ್ಲ. ಅವರೇ ಇವಾಗ ಅಭಿವೃದ್ಧಿ ಮಾಡಿರೋದು ಕೊಡ್ತೀವಿ ಅಂತ ಜನಗಳಿಗೆ ಆಗಲಿ, ಮಹಿಳೆಯರಿಗೆ ಆಗಲಿ ಅವರೇ ಇವಾಗ ಆಸೆ ಹುಟ್ಟಿಸಿ ಪಾಪ ಜನಗಳಿಗೆ ಎಲ್ಲರಿಗೂ ಬಂದಿದೆ. ಕೆಲವ್ರಿಗೂ ಬ್ಯಾಂಕಲ್ಲಿ ನಿಂತು ಬಂದಿದ್ದಾರೆ, ಈಗಲೂ ಸಹ ನಿಂತ್ಕೊಳ್ತಾರೆ. ಲೈನಾಗಿ ನಿಂತಿರೋದು ನಾವು ಕಣ್ಣಿಂದ ನೋಡಿದ್ದೀವಿ. ಅವ್ರು ಕಮ್ಮಿ ಮಾಡಬೇಕು. ಇವಾಗ ಜನ ಅವ್ರಿಗೆ ವೋಟ್ ಹಾಕಬೇಕು ಅಂತ ಹೇಳಿದ್ರೆ ರೇಟ್ ಎಲ್ಲ ಕಮ್ಮಿ ಮಾಡಬೇಕು. ಹಾಲಾಗಲಿ, ಅಕ್ಕಿ ಆಗಲಿ, ದವಸ ಧಾನ್ಯ ಆಗಲಿ, ತರಕಾರಿ ಆಗಲಿ, ಯಾವುದೇ ಒಂದು ಆಗಲಿ ಕಮ್ಮಿ ಮಾಡಬೇಕು ಸರ್ಕಾರ. ಇವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ರೇಟ್ ಎಲ್ಲನೂ ಜಾಸ್ತಿ ಆಗಿದೆ ಸರ್. ಸಾಮಾನ್ಯ ಜನ ಅಂತೂ ಬದುಕೋಕ್ಕಾಗಲ್ಲ. ಅದು ಬಡತನ. ಅವ್ರು ಯಾವ ಥರ ಇರಬೇಕು, ಯಾವ ಥರ ಹಾಲು ಕುಡಿಬೇಕು? ಅವರೆಲ್ಲ ನೀರು ಕುಡಿಬೇಕಾ ಹೇಳಿ?